ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀಮದ್ದೇವಿ ಭಾಗವತದ 2ನೆಯ ಸ್ಕಂದವನ್ನು ಮುಕ್ತಾಯಗೊಳಿಸಿದ್ದೇವೆ. ಈಗ 3ನೆಯ ಸ್ಕಂದಕ್ಕೆ ಬರ್ತಾ ಇದ್ದೇವೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಮದ್ದೇವಿ ಭಾಗವತ 3ನೆಯ ಸ್ಕಂದ. ಜನಮೇಜಯನು ಶ್ರೀವ್ಯಾಸರಲ್ಲಿ ಪ್ರಧಾನ ದೇವತೆ ಹಾಗೂ ಬ್ರಹ್ಮಾಂಡದ ಉತ್ಪತ್ತಿ, ಅದರ ಸ್ವರೂಪದ ಕುರಿತು ಪ್ರಶ್ನಿಸಿದುದು. ಬ್ರಹ್ಮದೇವರಿಂದ ನಾರದರಲ್ಲಿ ಭಗವತಿ ಆದ್ಯಾಶಕ್ತಿಯ ಪ್ರಭಾವದ ವರ್ಣನೆ. ಶ್ರೀದೇವಿಯು ಕೊಟ್ಟ ವಿಮಾನದಿಂದ ಬ್ರಹ್ಮ, ವಿಷ್ಣು, ಮಹೇಶರು ವಿವಿಧ ಲೋಕಗಳಲ್ಲಿ ಗಮನ ಹಾಗೂ ಅಲ್ಲಿಯ ವಿಲಕ್ಷಣ ದೃಶ್ಯಗಳನ್ನು ನೋಡುತ್ತಾ ಕೊನೆಗೆ ಭಗವತಿಯ ದಿವ್ಯಧಾಮಕ್ಕೆ ತಲುಪುವುದು. ಜನಮೇಜಯನು ಹೇಳಿದನು, ಭಗವಾನ್ ವ್ಯಾಸರೇ, ನೀವು ಅಂಬಾಯಜ್ಞ ಅರ್ಥಾತ್ ಪರಮ ಪವಿತ್ರ ನವರಾತ್ರಿ ವ್ರತವನ್ನು ಮಾಡಿ ಅದರಿಂದ ದೇವಿಯ ಆರಾಧನೆಯನ್ನು ಮಾಡು ಎಂದು ಅಪ್ಪಣೆ ಕೊಡಿಸಿದಿರಿ. ಆ ದೇವಿಯು ಯಾರು, ಹೇಗೆ, ಯಾವಾಗ ಪ್ರಕಟಳಾದಳು, ಅವಳು ಆಗಮಿಸುವ ಉದ್ದೇಶವೇನು, ಆಕೆಯ ಯಾವ ಗುಣಗಳಿಂದ ವಿಭೂಷಿತಳಾಗಿರುವಳು, ಅಂಬಾಯಜ್ಞವು ಹೇಗಿರುತ್ತದೆ, ಅದರ ಸ್ವರೂಪ ವಿಧಾನವೇನು. ದಯಾನಿಧೆ, ನೀವು ಸರ್ವಜ್ಞಾನ ಸಂಪನ್ನರಾಗಿರುವಿರಿ. ವಿಧಿವತ್ತಾಗಿ ಎಲ್ಲವನ್ನೂ ತಿಳಿಸುವ ಕೃಪೆ ಮಾಡಬೇಕು. ಜೊತೆಗೆ ವಿಸ್ತಾರವಾಗಿ ಬ್ರಹ್ಮಾಂಡದ ಉತ್ಪತ್ತಿಯನ್ನು ತಿಳಿಸಿರಿ. ಏಕೆಂದರೆ ಭೂಸುರರೇ, ಬ್ರಹ್ಮಾಂಡದ ವಿಷಯದಲ್ಲಿ ಹೇಳಿದುದೆಲ್ಲವನ್ನು ಅದು ಇರುವಂತೆಯೇ ಎಲ್ಲವನ್ನು ನೀವು ತಿಳಿದಿರುವಿರಿ. ಬ್ರಹ್ಮ, ವಿಷ್ಣು, ರುದ್ರ ಇವರು ಮೂವರು ಸಗುಣ ದೇವತೆಗಳಾಗಿದ್ದಾರೆ. ಸಗುಣ ದೇವತೆಗಳಾಗಿದ್ದಾರೆ ಎಂದು ನಾನು ಕೇಳಿರುವೆನು. ಕ್ರಮವಾಗಿ ಸೃಷ್ಟಿ, ಸ್ಥಿತಿ, ಸಂಹಾರ ಕಾರ್ಯದ ಹೊಣೆಗಾರಿಕೆ ಇವರ ಮೇಲಿದೆ. ಪರಾಶರ ನಂದನ ವ್ಯಾಸರೇ, ಈಗ ನಾನು ಈ ಸಂಬಂಧದಲ್ಲಿ ವಿಸ್ತಾರವಾಗಿ ಕೇಳಲು ಬಯಸುತ್ತಿರುವೆನು. ತಾವು ತಿಳಿಸುವ ಕೃಪೆ ಮಾಡಬೇಕು. ವ್ಯಾಸರು ಹೇಳಿದರು, ರಾಜನೇ, ನಿನ್ನ ಬುದ್ಧಿಯು ಬಹಳ ವಿಶಾಲವಾಗಿದೆ. ಬ್ರಹ್ಮಾದಿ ಉತ್ಪತ್ತಿಯು ಹೇಗಾಯಿತು ಎಂದು ನೀನು ತಿಳಿದುದು ಮಹಾ ಕಠಿಣ ವಿಷಯವಾಗಿದೆ. ಅದರಲ್ಲಿ ಅನೇಕ ಪ್ರಶ್ನೆಗಳು ಏಳುತ್ತವೆ. ಇದೇ ಪ್ರಶ್ನೆಯನ್ನು ನಾನು ಹಿಂದೆ ನಾರದರಲ್ಲಿ ಕೇಳಿದ್ದೆ. ಅವರು ಕೊಟ್ಟ ಉತ್ತರವು ನನಗೆ ನೆನಪಿದೆ. ರಾಜನೇ, ಅದನ್ನು ಹೇಳುವೆನು ಕೇಳು. ಒಮ್ಮೆ ಗಂಗಾ ತೀರದಲ್ಲಿ ಸರ್ವಜ್ಞಾನ ಸಂಪನ್ನ ಮುನಿವರ ನಾರದರು ವಿರಾಜಮಾನರಾಗಿದ್ದರು. ವೇದಗಳ ಸರ್ವೋತ್ಕೃಷ್ಟ ಜ್ಞಾನಿ ಆ ಮುನಿಯ ದರ್ಶನ ನನಗಾಯಿತು. ಅವರು ಬಹಳ ಶಾಂತ ಸ್ವರೂಪರಾಗಿದ್ದರು. ಅವರನ್ನು ನೋಡಿ ನನಗೆ ಬಹಳ ಪ್ರಸನ್ನತೆ ಉಂಟಾಯಿತು. ನಾನು ಎದುರಿಗೆ ಹೋಗಿ ಅವರ ಚರಣಗಳಲ್ಲಿ ಎರಗಿದೆ. ಅವರು ಆಜ್ಞಾಪಿಸಿದಾಗ ಸಮೀಪದಲ್ಲಿ ಒಂದು ಸುಂದರ ಆಸನದಲ್ಲಿ ಕುಳಿತುಕೊಂಡೆ. ಆಗ ಮುನಿವರ್ಯ ನಾರದರು ಗಂಗೆಯ ತೀರದ ಒಂದು ನಿರ್ಜನ ಸ್ಥಾನದಲ್ಲಿ ಹಾಸಿದ ಮರಳಿನ ಮೇಲೆ ಕುಳಿತಿದ್ದರು. ಕುಶಲ ಪ್ರಶ್ನೆಗಳಾದ ಬಳಿಕ ನಾನು ನಾರದರಲ್ಲಿ ಕೇಳಿದೆ, ಮುನಿಯೇ, ತಾವು ಬುದ್ಧಿವಂತರಾಗಿರುವಿರಿ. ವಿಸ್ತೃತ ಬ್ರಹ್ಮಾಂಡದ ಪ್ರಧಾನ ಕರ್ತ ಯಾರು ಎಂಬುದನ್ನು ತಿಳಿಸುವ ಕೃಪೆ ಮಾಡಬೇಕು. ಮುನಿವರ್ಯರೇ, ಈ ಬ್ರಹ್ಮಾಂಡವು ಎಲ್ಲಿಂದ ಉತ್ಪನ್ನವಾಯಿತು? ದ್ವಿಜರೇ, ಈ ಬ್ರಹ್ಮಾಂಡವು ವಿನಾಶಶೀಲವಾಗಿದೆಯೇ ಅಥವಾ ಸದಾ ಇರುವುದೇ? ಇದರ ರಚನೆ ಒಬ್ಬರಿಂದಲೇ ಆಯಿತೇ ಅಥವಾ ಅನೇಕರು ಇದರ ರಚಯಿತರುಗಳಿದ್ದಾರೆಯೇ? ಕರ್ತೃವಿನ ಅಭಾವದಲ್ಲಿ ಕಾರ್ಯವು ನಡೆಯುವುದು ಅಸಂಭವವಾಗಿದೆ ಎಂಬ ಪ್ರಶ್ನೆಯು ನನ್ನ ಮನಸ್ಸಿನಲ್ಲಿ ಏಳುತ್ತದೆ. ಕೆಲವು ಜನರು ಭಗವಾನ್ ಶಂಕರನನ್ನು ಪರಮಕಾರಣನೆಂದು ತಿಳಿದು ಜಗತ್ತಿನ ರಚಯಿತ ಎಂದು ಹೇಳುವರು. ಅವರು ಹೇಳುತ್ತಾರೆ, ದೇವಾದಿದೇವ ಭಗವಾನ್ ಶಂಕರನು ಅವಿನಾಶಿ ಪುರುಷನಾಗಿರುವನು. ಅವನಿಗೆ ಜನ್ಮ ಮರಣಗಳು ಎಂದಿಗೂ ಆಗುವುದಿಲ್ಲ. ಅವನು ಆತ್ಮನಲ್ಲಿ ರಮಿಸುವವನು. ದೇವತೆಗಳ ಮೇಲೆಯೂ ಅವನ ಶಾಸನವಿರುತ್ತದೆ. 3 ಗುಣಗಳು ಇದ್ದರೂ ಅವುಗಳಿಂದ ನಿರ್ಲಿಪ್ತನಾಗಿರುತ್ತಾನೆ. ಅವನು ಸಂಸಾರ ರೂಪಿ ಸಮುದ್ರದಿಂದ ಉದ್ಧಾರ ಮಾಡಲು ಸದಾ ತತ್ಪರನಾಗಿರುವನು. ಆದ್ದರಿಂದ ಅವನೇ ಸೃಷ್ಟಿ, ಸ್ಥಿತಿ, ಸಂಹಾರಗಳ ಆದಿಕಾರಣನಾಗಿರುವನು. ಇತರ ಕೆಲವರು ಭಗವಾನ್ ವಿಷ್ಣುವಿನ ಪ್ರಶಂಸೆ ಮಾಡುತ್ತಾರೆ.
ಅವನು ಶಕ್ತಿಶಾಲಿ ಪುರುಷನೂ ಅವ್ಯಕ್ತನೂ ಅಖಿಲ ಐಶ್ವರ್ಯಗಳಿಂದ ಸಂಪನ್ನನೂ ಪರಬ್ರಹ್ಮ ಪರಮಾತ್ಮನೂ ಆಗಿರುವನು. ಅವನ ಕೃಪೆಯಿಂದ ಭಕ್ತಿ ಮತ್ತು ಮುಕ್ತಿಯು ಸುಲಭವಾಗುತ್ತದೆ. ಅವನು ಶಾಂತ ಸ್ವರೂಪನಾಗಿರುವನು, ಎಲ್ಲ ಕಡೆಗೆ ಮುಖಗಳಿದ್ದು ವ್ಯಾಪಕ ಪುರುಷನಾಗಿದ್ದಾನೆ. ವಿಶ್ವವೇ ಅವನಲ್ಲಿ ಶರಣಾಗುತ್ತದೆ. ಅವನು ಎಂದೂ ಹುಟ್ಟಿ ಸಾಯುವುದಿಲ್ಲ. ಇನ್ನು ಕೆಲವರು ಬ್ರಹ್ಮದೇವರನ್ನು ಸೃಷ್ಟಿಯ ಪ್ರಧಾನ ಕಾರಣವೆಂದು ಹೇಳುತ್ತಾರೆ. ಅವರು ಹೇಳುವಂತೆ ಬ್ರಹ್ಮದೇವರೇ ಸರ್ವೋತ್ತಮ ಪುರುಷನಾಗಿದ್ದಾನೆ. ಸಮಸ್ತ ಪ್ರಾಣಿಗಳ ಪ್ರಗತಿಯ ಶ್ರೇಯಸ್ಸು ಅವನಿಗೆ ಸಲ್ಲುತ್ತದೆ. ಆ ದೇವಾದಿದೇವ ಚತುರ್ಮುಖ ಬ್ರಹ್ಮನು ವಿಷ್ಣುವಿನ ನಾಭಿಕಮಲದಿಂದ ಪ್ರಕಟನಾಗಿರುವನು. ಕೆಲವು ವೇದವಾದಿ ಜನರು ಸರ್ವೇಶ ಸೂರ್ಯನನ್ನು ಜಗತ್ಸೃಷ್ಟ ಎಂದು ಹೇಳುವರು. ಅವರು ಎಚ್ಚರದಿಂದ ಸಾಯಂ ಪ್ರಾತಃ ಅವನನ್ನು ಸ್ತುತಿಸಿ ಕೀರ್ತಿಯನ್ನು ಕೊಂಡಾಡುತ್ತಾರೆ. ಎಷ್ಟೋ ಜನರು ಶತಕ್ರತು ಇಂದ್ರನನ್ನು ಪ್ರಧಾನನೆಂದು ತಿಳಿದು ಯಜ್ಞದಲ್ಲಿ ಅವನ ಉಪಾಸನೆ ಮಾಡುತ್ತಾರೆ. ದೇವರಾಜ ಇಂದ್ರನಿಗೆ 1000 ಕಣ್ಣುಗಳಿವೆ. ಅವನು ಸಂಪೂರ್ಣ ಪ್ರಾಣಿಗಳ ಸಾಕ್ಷಾತ್ ಸ್ವಾಮಿಯಾಗಿರುವನು. ಯಜ್ಞೇಶ, ಸುರೇಶ, ತ್ರಿಲೋಕೇಶ ಎಂದು ಹೇಳಿಸಿಕೊಳ್ಳಲು ಅವನಿಗೆ ಅಧಿಕಾರವಿರುವುದು. ಅವನು ಶಚಿಪತಿಯು, ಭೋಕ್ತೃನು, ಸೋಮರಸವನ್ನು ಪಾನ ಮಾಡುವವನು, ಸೋಮಗಳ ಪ್ರೇಮಿಯೂ ಆಗಿರುವನು ಎಂದು ಹೇಳುತ್ತಾರೆ. ಕೆಲವು ಬೇರೆ ಬೇರೆ ಸಂಪ್ರದಾಯದ ಜನರು ವರುಣ, ಸೋಮ, ಅಗ್ನಿ, ವಾಯು, ಯಮ, ಕುಬೇರ ಹಾಗೂ ಗಣರಾಜ ಗಣಪತಿ ಇವರನ್ನು ಪ್ರಧಾನ ದೇವತೆಗಳೆಂದು ತಿಳಿಯುತ್ತಾರೆ. ಗಜವದನ ಗಣಪತಿಯು ಸಮಸ್ತ ಕಾರ್ಯಗಳನ್ನು ಸಿದ್ಧಿಗೊಳಿಸುವವನು. ಅವನನ್ನು ಸ್ಮರಿಸುವುದರಿಂದ ಸಿದ್ಧಿಯು ಲಭಿಸುತ್ತದೆ. ಅವನು ಯಥೇಚ್ಛ ಕಾರ್ಯ ಸಿದ್ಧಗೊಳಿಸುವ ದೇವತೆಯಾಗಿದ್ದಾನೆ ಎಂದು ಹೇಳುತ್ತಾರೆ. ಎಷ್ಟೋ ಆಚಾರ್ಯರು ಭವಾನಿಯನ್ನು ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸುವವಳು ಎಂದು ಹೇಳುತ್ತಾರೆ. ಆದಿ ಮಾಯಾ ಮಹಾಶಕ್ತಿ ಹಾಗೂ ಪರಮಪುರುಷನೊಂದಿಗೆ ಇದ್ದು ಕಾರ್ಯವನ್ನು ನೆರವೇರಿಸುವ ಪ್ರಕೃತಿಯಾಗಿದೆ. ಬ್ರಹ್ಮನೊಂದಿಗೆ ಆಕೆಯ ಅಭೇದ ಸಂಬಂಧವಿದೆ. ಅವಳು ಸೃಷ್ಟಿ, ಸ್ಥಿತಿ, ಸಂಹಾರ ಕಾರ್ಯಗಳಲ್ಲಿ ಸಂಲಗ್ನಳಾಗಿರುತ್ತಾಳೆ. ಅವಳು ಸಮಸ್ತ ಪ್ರಾಣಿಗಳ ಮತ್ತು ದೇವತೆಗಳ ಜನನಿಯಾಗಿರುವಳು. ಆಕೆಯ ಜನ್ಮ ಮರಣಗಳು ಎಂದೂ ಆಗುವುದಿಲ್ಲ. ಪೂರ್ಣಳು ಆದ ದೇವಿಯು ಪ್ರಾಣಿಗಳಲ್ಲಿ ವ್ಯಾಪಕವಾಗಿ ವಿರಾಜಮಾನಳಾಗಿದ್ದಾಳೆ. ಅವಳು ಅಖಿಲ ವಿಶ್ವದ ಅಧೀಶ್ವರಿಯಾಗಿದ್ದಾಳೆ. ಸಗುಣ, ನಿರ್ಗುಣ ಹಾಗೂ ಕಲ್ಯಾಣಮಯ ಆಕೆಯ ವಿಗ್ರಹವಾಗಿದೆ. ವೈಷ್ಣವಿ, ಶಾಂಭವಿ, ಬ್ರಾಹ್ಮಿ, ವಾಸವಿ, ವಾರುಣಿ, ವಾರಾಹಿ, ನಾರಸಿಂಹಿ ಹಾಗೂ ಅದ್ಭುತ ಮಹಾಲಕ್ಷ್ಮಿ ಹೆಸರುಗಳಿಂದ ವಿಖ್ಯಾತಳಾಗಿದ್ದಾಳೆ. ಆಕೆಯಿಂದಲೇ ವೇದಗಳು ಪ್ರಕಟವಾಗಿವೆ. ಅವಳೇ ವಿದ್ಯೆಯಾಗಿದ್ದಾಳೆ. ಆಕೆಯ ಆಧಾರದ ಮೇಲೆಯೇ ಸಂಸಾರ ರೂಪಿ ವೃಕ್ಷ ನಿಂತಿದೆ. ಅವಳು ಸಂಪೂರ್ಣ ದುಃಖಗಳನ್ನು ದೂರ ಮಾಡುವವಳು. ಆಕೆಯನ್ನು ಸ್ಮರಿಸುವುದರಿಂದ ಮನುಷ್ಯನು ಸಮಸ್ತ ಕಾಮ್ಯ ವಸ್ತುಗಳನ್ನು ಪಡೆದುಕೊಳ್ಳುವನು. ಅವಳು ಮುಕ್ತಿ ಬಯಸುವವರಿಗೆ ಮುಕ್ತಿ ಮತ್ತು ಭುಕ್ತಿ ಬಯಸುವವರಿಗೆ ಅದನ್ನು ಕೊಡುವಳು. ಆಕೆಯ ಸ್ವರೂಪವು ತ್ರಿಗುಣಗಳಿಂದ ಅತೀತವಾಗಿದೆ. ಗುಣಗಳ ವಿಸ್ತಾರವು ಅವಳಿಂದಲೇ ಆಗುತ್ತದೆ. ಅವಳು ನಿರ್ಗುಣಳಾಗಿದ್ದರೂ ಸಗುಣಳಾಗಿದ್ದಾಳೆ. ಆದ್ದರಿಂದ ಫಲವನ್ನು ಬಯಸುವವರು ಅವಳ ಧ್ಯಾನವನ್ನೇ ಮಾಡುತ್ತಾರೆ. ಎಷ್ಟೋ ಶ್ರೇಷ್ಠ ಮುನಿಗಳು ಹೇಳುತ್ತಾರೆ, ನಿರಂಜನ, ನಿರಾಕಾರ, ನಿರ್ಲೇಪ, ನಿರ್ಗುಣ, ಅರೂಪ ಹಾಗೂ ವ್ಯಾಪಕ ಬ್ರಹ್ಮನಿಂದಲೇ ಜಗತ್ತಿನ ಸೃಷ್ಟಿಯಾಗಿದೆ. ವೇದ ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ಅದೇ ಬ್ರಹ್ಮವನ್ನು ತೇಜೋಮಯವೆಂದು ಹೇಳಿದೆ. ಅದೇ ಪ್ರಧಾನ ಪುರುಷವಾಗಿದೆ. ಸಾವಿರಾರು ತಲೆ, ಕಣ್ಣುಗಳು, ಕಿವಿಗಳು, ಕೈಗಳು, ಮುಖಗಳು, ಚರಣಗಳು ಇವುಗಳಿಂದ ಅದು ಸಂಪನ್ನವಾಗಿದೆ. ಆಕಾಶವು ಶ್ರೀ ವಿಷ್ಣುವಿನ ಚರಣವಾಗಿದೆ ಎಂಬ ಮಾತು ಸ್ಪಷ್ಟವಾಗಿ ಹೇಳಲಾಗಿದೆ. ವಿದ್ವಾಂಸ ಪುರುಷರು ಶಾಂತ ನಿರಂಜನ ವಿರಾಟ ಪುರುಷೋತ್ತಮನನ್ನು ಪ್ರಧಾನ ಎಂದು ಹೇಳುತ್ತಾರೆ. ಕೆಲವು ಬೇರೆ ಪ್ರಾಚೀನ ರಹಸ್ಯದ ಅರಿವುಳ್ಳ ಜನರು ಅವನನ್ನು ಪುರುಷೋತ್ತಮನೆಂದು ಹೇಳುವರು. ಕೆಲವು ಬೇರೆ ಸಂಪ್ರದಾಯದ ಸದಸ್ಯರು ಎಂದೂ ಯಾವುದೇ ವಿಶಿಷ್ಟವೂ ಇರಲಿಲ್ಲ ಮತ್ತು ಈಗಲೂ ಇಲ್ಲ ಎಂದು ಹೇಳುವರು.